ಬೆಳಗಾವಿ ಸುವರ್ಣಸೌಧದ ಪಶ್ಚಿಮ ದ್ವಾರದ ಬಳಿ ಇಂದು ರಣಾಂಗಣವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಸಿದ್ದಾರೆ ಎಂದು ಆರೋಪಿಸಿ ಹೆಬ್ಬಾಳ್ಕರ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಿಟಿ ರವಿ ಅವರು ಸುವರ್ಣಸೌಧಕ್ಕೆ ಆಗಮಿಸುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಗೆ ಯತ್ನ ಮಾಡಿದ್ರು. ಕೂಡಲೇ ಮಧ್ಯಪ್ರವೇಶಿಸಿದ ಪೊಲೀಸರು ಸಿಟಿ ರವಿ ಅವರ ಸಹಾಯಕ್ಕೆ ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ರು. ಹಲ್ಲೆಗೂ ಮುಂದಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆದ ಪೊಲೀಸರು ಬಂಧಿಸಿದ್ರು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂಬ ಆರೋಪಕ್ಕೆ ಸಿಟಿ ರವಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದು ಪೊಲೀಸರು ತಡೆದಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಆಕ್ರೋಶಕ್ಕೆ ಸಿಟಿ ರವಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಆ ರೀತಿ ಮಾತಾಡಲ್ಲ, ವಿಷಯಾಂತರ ಮಾಡಲು ಈ ರೀತಿ ಹೇಳುತ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ನನಗೆ ಗೌರವ ಇದೆ, ಇಂಥದಕ್ಕೆಲ್ಲ ನಾನು ಹೆದರುವವನಲ್ಲ. ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಎಂದು ತಿರುಗೇಟು ಕೊಟ್ಟಿದ್ದಾರೆ. ವಿಧಾನ ಪರಿಷತ್ ಕಲಾಪದಲ್ಲಿ ಇಂದು ಕಾಂಗ್ರೆಸ್ ನಾಯಕರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ರು. ಅಂಬೇಡ್ಕರ್ಗೆ ಅವಮಾನದ ವಿಚಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ನಡುವೆ ವಾಕ್ಸಮರ ನಡೆಯಿತು. ಪರಿಷತ್ನಲ್ಲಿ ಪ್ರತಿಭಟಿಸುವಾಗ ರಾಹುಲ್ ಗಾಂಧಿ ಅವರನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರು ಡ್ರಗ್ ಅಡಿಕ್ಟ್ಸ್ ಅಂತ ಕರೆದಿದ್ದಾರೆ ಎನ್ನಲಾಗಿದೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಮಿತ್ ಶಾರನ್ನ ಕೊಲೆಗಡುಕ ಅಂತ ಕರೆಯಬಹುದಾ ಎಂದು ಪ್ರಶ್ನಿಸಿದ್ದಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಎಂಬ ಪದ ಬಳಕೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾನು ಆ ರೀತಿ ಹೇಳುವಂತ ಯಾರಿಗೂ ಹೇಳಿಲ್ಲ ಇವರಿಗೆ. ತಾವು ರಾಹುಲ್ ಗಾಂಧಿ ಅವರನ್ನ ಸತೀಶ್ ಅಂತ ಕರೆದ್ರಿ ಅನ್ನೋ ವಿಚಾರವನ್ನು ಕೂಡ ಪ್ರಸ್ತಾಪ ಆಗಿದೆ. ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೀನಿ. ಏನ್ ನೋಡ್ರಿ ನೋಡಿ ಈ ರೀತಿ ಹೆದರುವಂತ ರಾಜಕಾರಣಿ ಅಲ್ಲ. ಆ ರೀತಿ ಹೆದರಿಸುವಂತ ರಾಜಕಾರಣ ನನ್ನ ಹತ್ರ ಮಾಡುವಂಥದ್ದು ಬೇಡ. ಆ ರೀತಿ ಹೆದರಿಸಿ ರಾಜಕಾರಣ ಮಾಡೋಕ್ಕೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ. ವಿಷಯಾಂತರ ಮಾಡೋದಕ್ಕೆ ನೋಡಿ, ನಾನು ಕಟ್ಟರ್ ಬಿಜೆಪಿ ಎಲ್ರಿಗೂ ಗೊತ್ತು. ವಿಷಯಾಂತರ ಮಾಡೋಕ್ಕೋಸ್ಕರ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನವನ್ನ ನಾವು ಎಳೆಯಾಗಿ ಬಿಡಿಸಿಡೋದಕ್ಕಿದ್ವಿ. ಅವರು ಸಭಾಪತಿಗಳ ಅವಕಾಶ ಕೊಟ್ಟಿದ್ರೆ ಎಳೆಯಾಗಿ ಬಿಡಿಸಿಡ್ತಿದ್ವಿ. 2 ಬಾರಿ ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅವರನ್ನ ಸತ್ತಾಗ ಅಪಮಾನ ಮಾಡಿದ್ದು ಕಾಂಗ್ರೆಸ್. ಅವರಿಗೆ ಯಾವುದೇ ರೀತಿಯ ಸ್ಮಾರಕ ಕಟ್ಟದಲ್ಲೇ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದು ಕಾಂಗ್ರೆಸ್. ಈ ಎಲ್ಲ ವಿಷಯವನ್ನು ಬಿಚ್ಚಿಡ್ತಾ ಇದ್ವಿ. ಕಾಂಗ್ರೆಸ್ ಮುಚ್ಚಿಟ್ಟ ಇತಿಹಾಸವನ್ನು ಬಿಚ್ಚಿಡ್ತಾ ಇದ್ವಿ. ಹತಾಶೆಗೊಂಡಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರವಲ್ಲ, ಎಲ್ಲರೂ ಕೂಡ ಕಾಂಗ್ರೆಸ್ನ ಸದಸ್ಯರು 10 ಬಾರಿ ಆ ಪದ ಬಳಕೆ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಈಗ ನಿಮಗೆ 10 ಬಾರಿ ಪದ ಬಳಕೆ ಮಾಡಿದ್ರೆ ವಿಜುವಲ್ಸ್ ಇರಬೇಕು, ಆಡಿಯೋ ಇರಬೇಕು, ತೋರಿಸಿ. ಸರ್, ಆಮೇಲೆ ನನ್ನನ್ನು ಆರಿಸಿರೋದು ನಮ್ಮ ಪಾರ್ಟಿ ಶಾಸಕರು. ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಹಳೆ ಘಟನೆಯನ್ನು ಕೆಲವಿದ್ರ ನಿಮ್ಮ ಕಾರು ಚಲಾಯಿಸುವುದನ್ನ ಕೊಲೆ ಮಾಡಿದ್ರಿ ಅನ್ನೋ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಯಿತು. ಅದಕ್ಕೆ ನೀವು ಈಗ ನೀವೇನಂದ್ರೆ ನಿಮ್ಮ ಪ್ರಶ್ನೆಗಳ ಬಗ್ಗೆ ನನ್ನ ಕಾಮೆಂಟ್ಸ್ ಇಲ್ಲ. ಆದರೆ ಯಾವುದು ಪಬ್ಲಿಕ್ ಡೊಮೈನಲ್ಲಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಬೇಕು.